ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತೆಯೇ ನಮಃ. ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿ. ದೇವರು ನಿಮಗೂ ಒಳ್ಳೆಯದನ್ನೇ ಮಾಡುತ್ತಾನೆ. ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ. ನವೆಂಬರ್ 21 ಗುರುಪುಷ್ಯಮಿ. ನೀವು ಈ ವಸ್ತುವನ್ನು ಖರೀದಿಸಿದರೆ ನೀವು ಬಹಳಷ್ಟು ಹಣವನ್ನು ಹೊಂದಿರಬೇಕು. ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರು ಪುಷ್ಯ ಯೋಗವು ತುಂಬಾ ಶಕ್ತಿಯುತವಾಗಿದೆ. ಗುರು ಪುಷ್ಯ ಯೋಗವು ಈ ತಿಂಗಳ 21ನೇ ನವೆಂಬರ್ ಗುರುವಾರದಂದು ಗುರು ಪುಷ್ಯ ನಕ್ಷತ್ರದಂದು ಸಂಭವಿಸಲಿದೆ. ಈ ಶಕ್ತಿಯುತ ಗುರು ಪುಷ್ಯಮಿ ಬಹಳ ವಿರಳವಾಗಿ ಸಂಭವಿಸುತ್ತದೆ. ಗುರುವಾರ ಬರುವ ಪುಷ್ಯಮಿ ನಕ್ಷತ್ರವನ್ನು ಗುರು ಪುಷ್ಯಮಿ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ನವೆಂಬರ್ 21ರ ಗುರುವಾರದಂದು ಪುಷ್ಯಮಿ ನಕ್ಷತ್ರದಲ್ಲಿ ಮಾಡುವ ಕೆಲವು ಪರಿಹಾರಗಳು ನಿಮ್ಮ ಜಾತಕವನ್ನು ನೀವೇ ಬದಲಾಯಿಸಬಹುದು ಮತ್ತು ಅಖಂಡ ಕುಬೇರ ಯೋಗವನ್ನು ಪಡೆಯಬಹುದು. ವಿಡಿಯೋಗೆ ಹೋಗುವ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಚಂದಾದಾರರಾಗಿ, ಹಾಗೆ ಜೈ ಶ್ರೀರಾಮೆ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ. ಗುರುಪುಷ್ಯ ಯೋಗವು ನವೆಂಬರ್ 21ರಂದು ಗುರುವಾರ ಬೆಳಗ್ಗೆ 6ರಿಂದ ಮಧ್ಯಾಹ್ನ 3:30ರವರೆಗೆ ನಡೆಯಲಿದೆ. ಈ ಸಮಯದಲ್ಲಿ ಗುರುವಿನ ಪ್ರಭಾವ ಅಧಿಕವಾಗಿರುತ್ತದೆ. ಹಾಗಾಗಿ ಈ ಗುರುಪುಷ್ಯಮಿಯ ದಿನದಂದು ನಿಮ್ಮ ಮನೆಗೆ ಕೆಲವು ವಸ್ತುಗಳನ್ನು ತಂದರೆ ಹಣದ ದೃಷ್ಟಿಯಿಂದ ನಿಮ್ಮ ಮನೆಗೆ ಒಳ್ಳೆಯದಾಗುತ್ತದೆ. ಈ ಗುರು ಪುಷ್ಯಮಿ ನಕ್ಷತ್ರದ ಎಲ್ಲಾ ಶಕ್ತಿಯೂ ಕೂಡಿದೆ ಮತ್ತು ಈ ಗುರು ಪುಷ್ಯಮಿ ನಕ್ಷತ್ರದಲ್ಲಿ ನೀವು ಚಿನ್ನ ಮತ್ತು ಬೆಳ್ಳಿಯ ವಾಹನಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿಸಿದರೆ ಸಂಪತ್ತಿನ ದೇವರು ಕುಬೇರನು ನಿಮ್ಮ ಮನೆಗೆ ಹಣದ ಮಳೆಯನ್ನು ನೀಡುತ್ತಾನೆ. ಚಿನ್ನವನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸುವುದರಿಂದ ಈ ದಿನ ಚಿನ್ನವನ್ನು ಖರೀದಿಸುವವರು ಲಕ್ಷ್ಮೀ ದೇವಿಯನ್ನು ಮನೆಗೆ ತರುತ್ತಾರೆ. ಈ ಗುರು ಪುಷ್ಯಮಿ ನಕ್ಷತ್ರದ ಎಲ್ಲಾ ಶಕ್ತಿಯು ನಿಮ್ಮ ಮನೆಯ ಅದೃಷ್ಟವನ್ನು ಹೆಚ್ಚಿಸುತ್ತದೆ. ಆದರೆ ಈ ದಿನ ಗುರು ಪುಷ್ಯಮಿಯಂದು ನಿಮ್ಮ ಮನೆಗೆ ಸ್ವಲ್ಪ ಅರಿಶಿನವನ್ನು ತಂದುಕೊಡಿ. ಅರಿಶಿನವು ಧನಲಕ್ಷ್ಮಿಯನ್ನು ಆಕರ್ಷಿಸುತ್ತದೆ ಮತ್ತು ನಿಮ್ಮ ಮನೆಯ ಅದೃಷ್ಟವನ್ನು ಬಲಪಡಿಸುತ್ತದೆ. ₹5 ಹಳದಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಅದೃಷ್ಟವನ್ನು ತರುತ್ತದೆ. ಯಾವುದೇ ಹಳದಿ ವಸ್ತುಗಳನ್ನು ವಿಶೇಷವಾಗಿ ಗುರು ಪುಷ್ಯಮಿಯಂದು ಖರೀದಿಸುವುದು ನಿಮ್ಮ ಮನೆಗೆ ಅದೃಷ್ಟವನ್ನು ತರುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಗುರು ಪುಷ್ಯಮಿಯ ಈ ದಿನದಂದು ನೀವು ದೇವರ ಫೋಟೋಗಳನ್ನು ಖರೀದಿಸಿದರೆ ಎಲ್ಲಾ ದೇವರ ಆಶೀರ್ವಾದವು ನಿಮ್ಮ ಮನೆಯ ಮೇಲೆ ಇರುತ್ತದೆ ಮತ್ತು ನೀವು ವ್ಯವಹಾರಗಳಲ್ಲಿ ಹೂಡಿಕೆ ಮಾಡಿದರೆ ನಿಮ್ಮ ಮನೆಯಲ್ಲಿ ನಿಮಗೆ ಯಾವುದೇ ಸಮಸ್ಯೆ ಇದ್ದರೆ ನೀವು ದುಪ್ಪಟ್ಟು ಲಾಭವನ್ನು ಪಡೆಯುತ್ತೀರಿ. ಈ ಪುಷ್ಯಮಿಯ ದಿನ ಮನೆಯಲ್ಲಿ ಪೂಜೆ ಮಾಡಿ ನಿಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಈ ದಿನ ನೀವು ಹಸುವಿಗೆ ಆಹಾರವನ್ನು ನೀಡಿದರೆ ಈ ಗುರು ಪುಷ್ಯಮಿ ಯೋಗದಲ್ಲಿ ನೀರಿನೊಂದಿಗೆ ಸ್ನಾನ ಮಾಡುವುದು ಸಹ ಚಿಟಿಕೆ ಅರಿಶಿನವು ನಿಮಗೆ ಅಪಾರವಾದ ಆರ್ಥಿಕ ಲಾಭವನ್ನು ತರುತ್ತದೆ ಮತ್ತು ಈ ಗುರು ಪುಷ್ಯಮಿ ದಿನದಂದು ಹಳದಿ ಬಟ್ಟೆಗಳನ್ನು ಧರಿಸುವುದರಿಂದ ನಿಮ್ಮ ಜಾತಕದಲ್ಲಿ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ. ವಿಶೇಷವಾಗಿ ಈ ಪುಷ್ಯಮಿ ದಿನದಂದು ಪ್ರತಿಯೊಬ್ಬರೂ ಮನೆಯ ಬಾಗಿಲ ಕಂಬಗಳ ಮೇಲೆ ಹಳದಿ ಕುಂಕುಮವನ್ನು ಹಾಕಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಗುರು ಪುಷ್ಯಮಿಯಂದು ನಿಮ್ಮ ಮನೆಯ ಮುಂದೆ ಸ್ವಸ್ತಿಕ ಚಿಹ್ನೆಯನ್ನು ಸ್ವಸ್ತಿಕ ಚಿಹ್ನೆಯಲ್ಲಿ ಅಳೆಯಲಾಗುತ್ತದೆ. ಆದ್ದರಿಂದ ಈ ಪುಷ್ಯಮಿ ನಕ್ಷತ್ರದ ಸಮಯದಲ್ಲಿ ನಿಮ್ಮ ಮನೆಯ ಸಿಂಹದ ಬಾಗಿಲಿನ ಮೇಲೆ ಹಳದಿ ಬಣ್ಣದಲ್ಲಿ ಸ್ವಸ್ತಿಕ ಚಿಹ್ನೆಯನ್ನು ಬಿಡಿಸಿದರೆ ಹಣದ ದೃಷ್ಟಿಯಿಂದ ನಿಮ್ಮ ಮನೆಗೆ ಒಳ್ಳೆಯದು. ಕಡು ಬಡತನದಲ್ಲಿದ್ದರೂ ಕುಟುಂಬದ ದಾರಿದ್ರ್ಯವೆಲ್ಲ ದೂರವಾಗಿ ಸೌಭಾಗ್ಯವನ್ನು ಹುಡುಕಿಕೊಂಡು ಬರುತ್ತಾಳೆ. ನಿಮ್ಮ ಪೂಜಾ ಕೋಣೆಯ ಮುಂದೆ ಲಕ್ಷ್ಮೀ ದೇವಿಯ ಫೋಟೋ ಇಡಿ. ಈ ದಿನ ಲಕ್ಷ್ಮೀ ದೇವಿಗೆ ದೀಪ ಹಚ್ಚಿ ಪೂಜಿಸಿದರೆ 108 ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಜಪಿಸಿದರೆ ಧನವಂತರಾಗಬಹುದು. ನಿಮ್ಮ ಜೀವನದಲ್ಲಿ ಈ ಪುಷ್ಯಮಿ ನಕ್ಷತ್ರದ ಸಮಯದಲ್ಲಿ ಕನಕದಾರ ಸ್ತೋತ್ರವನ್ನು ಓದುವುದು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದು. ನಿಮ್ಮ ಜೀವನದಲ್ಲಿನ ಎಲ್ಲಾ ತೊಂದರೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಮನೆಗೆ ಅಖಂಡ ರಾಜಯೋಗವನ್ನು ತರಲು ಈ ಗುರು ಪುಷ್ಯಮಿ ಸಮಯದಲ್ಲಿ ಈ ಒಂದು ಶಕ್ತಿಯುತ ಪರಿಹಾರವನ್ನು ಅನುಸರಿಸಿ. ನಿಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತವೆ ಮತ್ತು ನಿಮ್ಮ ಆಸೆಗಳು ಖಂಡಿತವಾಗಿಯೂ ಈಡೇರುತ್ತವೆ. ಗುರು ಪುಷ್ಯಮಿಯಂದೇ ಈ ಪರಿಹಾರವನ್ನು ಮಾಡಲು ಮರೆಯದಿರಿ. ಈ ಗುರು ಪುಷ್ಯಮಿ ದಿನದಂದು ತುಳಸಿ ಗಿಡದ 3 ಪ್ರದಕ್ಷಿಣೆಗಳನ್ನು ಮಾಡುವುದರಿಂದ ತ್ರಿಮೂರ್ತಿಗಳನ್ನು ಪೂಜಿಸಿದಷ್ಟು ಪುಣ್ಯ ಸಿಗುತ್ತದೆ. ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸುವುದು ಉತ್ತಮ. ಗುರು ಪುಷ್ಯಮಿ ಯೋಗದಲ್ಲಿ ಚಿನ್ನ ಖರೀದಿಸಿದರೆ ದುಪ್ಪಟ್ಟು ಫಲ ಸಿಗುತ್ತದೆ. ಅರಿಶಿನಕ್ಕೆ ಹಣ ಆಕರ್ಷಿಸುವ ಶಕ್ತಿ ಇದೆ. ಹಾಗಾಗಿ ಈ ಗುರು ಪುಷ್ಯಮಿ ದಿನದಂದು 5 ಅರಿಶಿನದ ಕೊಂಬು ಹಾಕಿದರೆ ಹಣ ದುಪ್ಪಟ್ಟಾಗುತ್ತದೆ. ಹಾಗೆಯೇ ಈ ಗುರು ಪುಷ್ಯಮಿಯಂದು ಸ್ವರ್ಣ ಗಣಪತಿ ಮಂತ್ರವನ್ನು ಪಠಿಸಿದರೆ ನಿಮ್ಮ ಮನೆಯೆಲ್ಲ ಚಿನ್ನದಿಂದ ತುಂಬುತ್ತದೆ. ನೀವು ಆಗಾಗ್ಗೆ ಚಿನ್ನವನ್ನು ಖರೀದಿಸುತ್ತೀರಿ ಮತ್ತು ಆ ಮಂತ್ರವು ಓಂ ನಮೋ ಹೇರೆಂಬ ಮದಮೋದಾತ ಹಸ್ತಿಮುಖಾಯ ಮಮ ಸ್ವರ್ಣ ಪ್ರಾಪ್ತಂ ಕುರು ಕುರು ಸ್ವಾಹ. ಈ ಗುರುಪುಷ್ಯಮಿಯ ದಿನ ಸ್ವರ್ಣ ಗಣಪತಿ ಮಂತ್ರವನ್ನು 21 ಬಾರಿ ಜಪಿಸಿದರೆ ನೀವು ಊಹಿಸಲಾಗದಷ್ಟು ಚಿನ್ನವನ್ನು ಖರೀದಿಸುತ್ತೀರಿ.
ಗುರುಪುಷ್ಮಿ ನಕ್ಷತ್ರವು ಮಹಾಮುಹೂರ್ತ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಈ ಗುರುಪುಷ್ಮಿ ನಕ್ಷತ್ರದಲ್ಲಿ ಶಾಪಿಂಗ್ ಮಾಡಲಾಗುತ್ತದೆ. ತುಂಬಾ ಒಳ್ಳೆಯದು. ಹಾಗೆಯೇ ಗುರುಪುಷ್ಯಮಿಯಂದು ಸಂಜೆಯ ಸಮಯದಲ್ಲಿ ನಿಮ್ಮ ಮನೆಯ ಮುಂದೆ 2 ದೀಪಗಳನ್ನು ಹಚ್ಚಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುವಂತೆ ಮಾಡುತ್ತದೆ. ಅಮೃತ ಯೋಗವು ಈ ಗುರುಪುಷ್ಯಮಿಯ ದಿನದಂದು ಈ ಸಮಯದಲ್ಲಿ ಯಾವ ಕೆಲಸವನ್ನು ಪ್ರಾರಂಭಿಸಿದರೂ ಎಲ್ಲವೂ ಉತ್ತಮವಾಗಿರುತ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ನಂಬಿಕೆ ಇದೆ. ಯಂತ್ರಕ್ಕೆ ಹೆಚ್ಚಿನ ಶಕ್ತಿಯಿದೆ. ಆದರೆ ಈ ಗುರುಪುಷ್ಯಂ ದಿನದಂದು ನೀವು ಶ್ರೀಯಂತ್ರವನ್ನು ನಿಮ್ಮ ಮನೆಗೆ ತಂದು ಪೂಜಾ ಕೋಣೆಯಲ್ಲಿಟ್ಟರೆ ಕುಬೇರನ ಕೃಪೆಯಿಂದ ನಿಮ್ಮ ಮನೆಯ ಸಂಪತ್ತು ಕ್ರಮೇಣ ಹೆಚ್ಚಾಗುತ್ತದೆ ಮತ್ತು ಶೀಘ್ರದಲ್ಲೇ ನೀವು ಶ್ರೀಮಂತರಾಗುತ್ತೀರಿ. ಈ ಗುರುಪುಷ್ಯಮಿ ದಿನದಂದು ಅಮೃತ ಗಳಿಗೆಗಳು ರಚನೆಯಾಗುತ್ತವೆ. ಹೊಸ ಕಚೇರಿಗಳನ್ನು ಪ್ರಾರಂಭಿಸುವವರು ಮತ್ತು ಗೃಹ ನಿರ್ಮಾಣವನ್ನು ಕೈಗೆತ್ತಿಕೊಳ್ಳುವವರು ಈ ಗುರುಪುಷ್ಯಮಿಯಂದು ಪ್ರಾರಂಭಿಸಿದರೆ ಎಲ್ಲವೂ ಮಂಗಳಕರವಾಗಿರುತ್ತದೆ ಮತ್ತು ಅಪಾರ ಆರ್ಥಿಕ ಲಾಭವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತೆಯೇ ನಮಃ. ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.